ಯಾಕಂದ್ರೆ ಇವತ್ತು ಗೊಬ್ಬರ ದುಡ್ಡು ಕೊಟ್ಟರು ಗೊಬ್ಬರ ಸಿಗ್ತಾಯಿಲ್ಲ, ಜನಗಳೇ ಇಲ್ಲ ಎಲ್ಲೂ. ಸುಮ್ಮನೆ ನಾವು ಅಲ್ಲೆಲ್ಲೋ ಬೇರೆ ಮೆನೂರು ಹಾಕಿದ್ರೆ ಮೆನೂರು ಅಡಿಕೆ ತೋಟಗಳಿರ್ಬೋದು, ಬೇರೆ ಅದಕ್ಕೆ ಮೆನೂರು ಯೂಸ್ ಆಗಲ್ಲ. ನಾವೇನಿದ್ರು ಕೊಟ್ಟಿಗೆ ಗೊಬ್ಬರನೇ ಹಾಕಬೇಕು. ಹಂಗಾಗಿ ನಾವೇನು ಮಾಡಿದ್ವಿ, ಗೊಬ್ಬರಕ್ಕೆ ನಂಬಿಸ್ತೀವಿ. ಗೊಬ್ಬರಕ್ಕೋಸ್ಕರ ಕುರಿ ಸಾಕ್ತಾ ಇದ್ದೀರಾ? 100% ಸರ್. ಯಾಕಂದ್ರೆ ಇವಾಗ ಮುಂದೆ ಬರ್ತಾ 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 ಇವಾಗಲೇ ಪಾವಗೋಡ ಚೀಲ ಲೆಕ್ಕ ಕೊಡ್ತಾರೆ ಗೊಬ್ಬರ ಈ ಚೀಲ ಒಂದು ಚೀಲ ಬೂಸ ಚೀಲ ಹಾಕ್ಬಿಡ್ತಾರೆ, 20 ರೂಪಾಯಿ ಕೆಜಿ. ಏನು ಗೊಬ್ಬರ? ಕೋಳಿ ಇದು ಕುರಿ ಗೊಬ್ಬರ ಪಿಚ್ಚಿಗೆ ಹಾಕ್ಬಿಟ್ಟು 20 ರೂಪಾಯಿ ಲಾರಿಗಳು ತುಂಬ್ಕೊಂಡು ಕೊಡ್ತಾವ್ರೆ. ಲಾರಿಗಳು ತುಂಬೋದು 20 ರೂಪಾಯಿ ಒಂದು ಚೀಲ ಮಾಡ್ಬಿಡೋದು, ಹೊಲ್ದು ಬಿಡೋದು. ಒಂದು ಚೀಲಕ್ಕೆ 600 ರೂಪಾಯಿ ಒಂದು ಚೀಲ ಹಂಗ್ ಮಾಡ್ತಾ ಇದಾರೆ. ಹಂಗಾದ್ರೆ ನಮ್ಗೆ ಅರ್ಥ ಆಗಲ್ಲ. 20 ಕೆಜಿಯಿಂದ 30 ಕೆಜಿ ಬರುವ ಒಂದು ಚೀಲ 20 ರೂಪಾಯಿ ಕೆಜಿ ಅಂದ್ರೆ 20 ರೂಪಾಯಿ ಕೆಜಿ ಕೊಟ್ಟು ಗೊಬ್ಬರ ಹಾಕತ್ತ ನಾವು ರೈತರು. ತೋಟಕ್ಕೆ ಗೊಬ್ಬರ ಹಾಕತ್ತ. ಪ್ರತಿ ವರ್ಷ ಇಯರ್ಲಿ 10 ಲೋಡಿಂದ 20 ಲೋಡ್ ಗೊಬ್ಬರ ಬೇಕು ನಮ್ಗೆ. ಒಂದ್ ವರ್ಷಕ್ಕೆ ಎಷ್ಟು ಕ್ವಿಂಟಲ್ ಗೊಬ್ಬರ ಬರ್ಬೋದು ಸರ್ ಇಲ್ಲಿ? ಒಂದು 20 ಲೋಡ್ 25 ಲೋಡ್ ಬರ್ತೈತಿ. ನಮ್ಮ ಟ್ಯಾಕ್ಟ್ರಿ ಲೋಡಾಗೆ ಒಂದು 20 ಲೋಡ್ ಗೊಬ್ಬರ.